ಇನ್ನು ವಿಕಾಸ್ ಕೂಡ ಪೊಲೀಸರ ವಶದಲ್ಲಿರ್ತಕ್ಕಂಥ ವ್ಯಕ್ತಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನಂತ, ನನಗೆ ಮೊದಲು ಹೊಡೆದದ್ದೇ ವಿಂಗ್ ಕಮಾಂಡರ್, ನಾನಲ್ಲ ಮೊದಲು ಹೊಡೆದಿದ್ದು, ಆತನೇ ಹೊಡೆದ. ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಕನ್ನಡಿಗ ವಿಕಾಸ್ ಆರೋಪ ಅಂದರೆ ಆತನ ದೂರಿನಲ್ಲಿ ಅದರ ಮೇಲೆ FIR ಆಗಿರೋದು. ನನ್ನನ್ನು ಹೊಡೆದ ಕಾರಣ ನಾನು ಸ್ವಯಂ ರಕ್ಷಣೆಗಾಗಿ ಆತನಿಗೆ ಹೊಡೆದೆ. ನನ್ನ ಸ್ನೇಹಿತನಿಗೆ ಕರೆ ಮಾಡೋದಕ್ಕೆ ನನ್ನ ಜೇಬಿಂದ ಮೊಬೈಲ್ ತೆಗೆದೆ. ಆಗ ವಿಂಗ್ ಕಮಾಂಡರ್ ನನ್ನ ಕೈ ಕಚ್ಚಿ ಫೋನ್ ಕಸಿದು ಎಸೆದರು. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ರು. ನನ್ನ ಬೈಕ್ ಕೀಯನ್ನು ಕಸಿದುಕೊಂಡು ದೂರಕ್ಕೆ ನನ್ನನ್ನು ದೂಡಿದರು. ಆ ಅಪರಿಚಿತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಈಗ ವಿಕಾಸ್ ಕೊಟ್ಟಿರುವಂತಹ ದೂರು ಕೈ ಬರಹದಲ್ಲೇ ಬರ್ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ವಿಕಾಸ್ ಕೊಟ್ಟಿರ್ತಕ್ಕಂಥ ದೂರು. ಯಾಕೆಂದರೆ ಫಸ್ಟ್ ದೂರು ಕೊಟ್ಟಿದ್ದು ಆ ವಿಂಗ್ ಕಮಾಂಡರ್ ಪತ್ನಿ ನಿನ್ನೆ. ಈಗ ಅದಾದ ಮೇಲೆ ವಿಕಾಸ್ ಕೂಡ ಒಂದು ಪ್ರತಿದೂರನ್ನು ಸಲ್ಲಿಸಿದ್ದಾರೆ. ಈ ಪ್ರತಿದೂರಿನ ಆಧಾರದ ಮೇಲೆ FIR ಆಗಿರೋದು. ವಿಂಗ್ ಕಮಾಂಡರ್ ವಿರುದ್ಧ FIR ಆಗಿದೆ. ಮುಂದಿನ ಕ್ರಮವನ್ನು ಅವರು ಜರುಗಿಸ್ತಾರೆ. ನೋಡ್ತಾ ಇದ್ದೀರಾ, FIR ಕಾಪಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ವಿಕಾಸ್ ಕೊಟ್ಟಿರೋ ದೂರು ಮತ್ತು FIR ಎಲ್ಲವನ್ನು, ಅದರಲ್ಲಿ ಆತ ಹೇಳಿರ್ತಕ್ಕಂಥ ಅಂಶಗಳಿಷ್ಟು. ನಾನು ಹೊಡೆದಿಲ್ಲ, ಮೊದಲು ಹೊಡೆದಿದ್ದೇ ಆತ, ಹಾಗಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡ್ಕೊಂಡ. ನಾಗೇಶ್, ಈಗ ವಿಕಾಸ್ ಕೊಟ್ಟಿರುವ ದೂರಿನ ಸಾರಾಂಶ ಮತ್ತು FIRನಲ್ಲಿರ್ತಕ್ಕಂಥ ಅಂಶಗಳು ಮತ್ತು ಇದರ ಆಧಾರದ ಮೇಲೆ ಹಾಕಿರ್ತಕ್ಕಂಥ ಸೆಕ್ಷನ್ಸ್, ಇದೆಲ್ಲದರ ಬಗ್ಗೆ ಏನಿದೆ ಮಾಹಿತಿ? ಅರವಿಂದ್, ಈಗಾಗಲೇ ರಸ್ತೆಯಲ್ಲಿ ನಡೆದಂಥ ಗಲಾಟೆ ಸಂದರ್ಭದಲ್ಲಿ ವಿಂಗ್ ಕಮಾಂಡರ್ ಅವರು ಯುವಕನ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಆದಂಥ ವಿಕಾಸ್ ಏನಿದ್ದಾನೆ, ವಿಂಗ್ ಕಮಾಂಡರ್ ವಿರುದ್ಧ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಆತ ಕೊಟ್ಟಂಥ ದೂರಿನ ಆಧಾರದ ಮೇಲೆ ವಿಂಗ್ ಕಮಾಂಡರ್ ವಿರುದ್ಧ ಒಂದು FIR ಕೂಡ ಮಾಡಲಾಗಿದೆ. ಆದರೆ FIRಲ್ಲಿ ಹಲ್ಲೆ ಮಾಡಿದ್ದಂಥ ವಿಂಗ್ ಕಮಾಂಡರ್ ಅವರ ಹೆಸರನ್ನು ಉಲ್ಲೇಖ ಮಾಡದೆ ಕೇವಲ ಆ ಗಾಡಿ ಅಂದರೆ ಕಾರ್ನ ನಂಬರನ್ನು ಉಲ್ಲೇಖ ಮಾಡಿ ಡ್ರೈವರ್ ಅಂಥೇಳಿ ನಮೂದನೆ ಮಾಡಿ FIRನ್ನು ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಯಾಕಂದರೆ ಈತ ಆ ಯುವಕನ ಮೇಲೆ ಹಲ್ಲೆ ಮಾಡಿರುವುದಕ್ಕೆ ಪೂರಕವಾದ ಸಾಕ್ಷಿಗಳು ಆ ಘಟನಾ ಸ್ಥಳದಲ್ಲಿದ್ದಂಥ CCTV ಕೂಡ ಇರುವಂಥದ್ದು. ಆ CCTV ದೃಶ್ಯಾವಳಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ವಿಂಗ್ ಕಮಾಂಡರ್ ಕೂಡ ಆ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನುವಂಥದ್ದನ್ನು ಆ CCTV ದೃಶ್ಯಾವಳಿಗೆ ಹೇಳ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಆತನ ಮೇಲೆ FIR ಕೊಟ್ಟರು ಕೂಡ ಆತನ ಹೆಸರನ್ನು ಉಲ್ಲೇಖ ಮಾಡದೆ ಬೈಯಪ್ಪನಹಳ್ಳಿ ಪೊಲೀಸರು ಕೇವಲ ಡ್ರೈವರ್ ಮತ್ತು ಆ ಕಾರ್ನ ನಂಬರನ್ನು ನಮೂದನೆ ಮಾಡಿ ಈಗ FIRನ್ನು ಮಾಡಿರುವಂಥದ್ದು. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಈ ಇನ್ಸಿಡೆಂಟ್ ಆದ ಬಳಿಕ ಆರೋಪಿತ ವಿಂಗ್ ಕಮಾಂಡರ್ ಇಲ್ಲಿಂದ ಕೋಲ್ಕತ್ತಾಕ್ಕೆ ಹೋಗಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗಿದ್ದು ಆತ ಬರುವಿಕೆಗಾಗಿ ಕಾಯ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಆತ ಬಂದ ಬಳಿಕ ಆತನಿಗೆ ಒಂದು ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದು ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಬೈಯಪ್ಪನಹಳ್ಳಿ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಸದ್ಯ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್ ನಾಗೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.